ಮಾಧವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಅಂಗವಾಗಿ ರಾಜೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 20 ಫೆಬ್ರವರಿ 2026 ಶುಕ್ರವಾರರಂದು ಡಾಕ್ಟರ್ ಮೈಸಲ್ಗೆ ಡರ್ಮಾವೋಲ್ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಮತ್ತು ಶ್ರೀ ಪೇನ್ ಕ್ಲಿನಿಕ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಚರ್ಮ ರೋಗ ತಜ್ಞ ಡಾಕ್ಟರ್ ಸುಮಿತ್ ಮೈಸಲ್ಗೆ ಹಾಗೂ ಪೇನ್ ಸ್ಪೆಷಲಿಸ್ಟ್ ಡಾಕ್ಟರ್ ಧನಶ್ರೀ ಮೈಸಲ್ಗೆ ಶಿಬಿರದ ಉದ್ದೇಶಗಳು ಹಾಗೂ ರೋಗಗಳ ಲಕ್ಷಣಗಳ ಬಗ್ಗೆ ಮಾತನಾಡಿ ಶಿಬಿರವನ್ನು ಪ್ರಾರಂಭಿಸಿದರು. ರಾಜೇಶ್ವರ ಗ್ರಾಮದ ಮುಖಂಡರಾದ ಮಲ್ಲಿಕಾರ್ಜುನ್ ಮಾಲೆ, ಮುಖ್ಯ ಅತಿಥಿಗಳಾದ ಡಿಎಸ್ಎಸ್ ತಾಲೂಕಾ ಅಧ್ಯಕ್ಷರು ವಾಮನ್ ಮೈಸಲ್ಗೆ, ಆಯುಷ್ಮಾನ್ ವೈದ್ಯಾಧಿಕಾರಿ ಡಾಕ್ಟರ್ ರಾಠೋಡ್, ಮುಖಂಡರಾದ ನಾಗಪ್ಪ ಘಾಂಗ್ರೆ ಮತ್ತು ಗ್ರಾಮದ ಗಣ್ಯರಿಗೆ ಸನ್ಮಾನಿಸಿದರು. ಶಿಕ್ಷಕರಾದ ಸಂಜು ಕಟ್ಟಿಮನಿ ನಿರೂಪಿಸಿದರು. ಸುಮಾರು 150 ಜನರಿಗೆ ಉಚಿತ ಆರೋಗ್ಯ ಸಮಾಲೋಚನೆ ಹಾಗೂ ಉಚಿತ ಔಷಧಿ ವಿತರಣೆ ಕೂಡ ಮಾಡಲಾಯಿತು. ಇದರ ಫಲಿತಾಂಶವಾಗಿ ಹೊಸದಾಗಿ 5 ಜನರಲ್ಲಿ ಬಿಪಿ, 2ರಲ್ಲಿ ಶುಗರ್ ಮತ್ತು 20 ಜನರಲ್ಲಿ ಚರ್ಮ ಕಾಯಿಲೆ ಪತ್ತೆ ಹಚ್ಚಲಾಯಿತು. ವರದಿ ಮಾಧವಿ ಲಾಖೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಚರ್ಮ ರೋಗ ಮತ್ತೆ ನೋವು. ಚರ್ಮ ರೋಗ ಯೂಶ್ವಲಿ ಬಹಳ ಜನದಲ್ಲಿ ಕಾಣ್ತೇವೆ, ಬಟ್ ಯಾರು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಪಡೆಯಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ MD ಡರ್ಮಟಾಲಜಿಸ್ಟ್ ಅಥವಾ ಚರ್ಮ ರೋಗ ತಜ್ಞರ ಅಭಾವ ಇರೋ ಕಾರಣ ಅವರಿಗೆ ಸೂಕ್ತವಾದ ಚಿಕಿತ್ಸೆ ಸಿಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದೇ ರೀತಿ ಕೆಲವು ಗುಪ್ತ ರೋಗಗಳು ಇರ್ತವೆ, ಅವು ಸಾಂಕ್ರಾಮಿಕ ರೋಗ ಆಗಿರ್ತವೆ, ಒಬ್ಬರಿಂದ ಒಬ್ಬರಿಗೆ ಹರಡೋ ರೋಗ ಆಗಿರ್ತವೆ. ಮತ್ತೆ ಚರ್ಮ ನಮ್ದು ಬಾಡಿದ ಎಲ್ಲರಿಗಿಂತ ದೊಡ್ಡ ಆರ್ಗನ್, ಅದು ಮತ್ತೆ ಎಲ್ಲರಿಗಿಂತ ಈಸಿಲಿ ಕಾಣಬರುವ ಆರ್ಗನ್. ಮತ್ತೆ ಆ ಆರ್ಗನು ನಿಮ್ದು ಡೈಲಿ ವೈಯಕ್ತಿಕ ಕೆಲಸದಲ್ಲಿ ಇರ್ಬೋದು, ಕಾರಣ ಸೂರ್ಯಕಿರಣ, ಡಸ್ಟು, ಪೊಲ್ಯೂಷನ್ ಅಥವಾ ಯಾವುದೇ ಒಂದು ಕೆಮಿಕಲ್ದು ಆಘಾತದಲ್ಲಿ ಒಳಗಾಗಿ ಬಹಳ ಈಸಿಲಿ ಚರ್ಮ ರೋಗ ಆಗೋದು ನಾವು ಕಂಡು ಬರ್ತೀವಿ. ಸೊ ಅದಕ್ಕೆ ಈ ಒಂದು ಶಿಬಿರದ ಎಲ್ಲರೂ ಬಂದು ಲಾಭ ಪಡ್ಕೋಬೇಕಂತ ನಾನು ಕೇಳ್ಕೊತೀನಿ. ಅದೇ ರೀತಿಯಾಗಿ ಡಾಕ್ಟರ್ ಧನಶ್ರೀ ಮೈಸಲ್ಗೆ ಅವರು ಇಲ್ಲಿದ್ದಾರೆ, ಅವರು ಪೇನ್ ಸ್ಪೆಷಲಿಸ್ಟು. ಯೂಶ್ವಲಿ ನಮ್ಮದು ಕೆಮಿಕಲ್ ಭರಿತ ಡಯಟು ಆಹಾರ ಅಥವಾ ಅಸಮತೋಲನ ಆಹಾರದಿಂದ ಅಥವಾ ಬೇರೆ ನಮ್ಮದು ಆಕ್ಟಿವಿಟಿ ಕಡಿಮೆ ಆಗಿರೋ ಕಾರಣ ಕೀಲು ನೋವು, ಬೆನ್ನು ನೋವು ಅಥವಾ ಯಾವುದೇ ಮೂಳೆ ಜಾಯಿಂಟ್ ಪೇನು ಇವತ್ತೀಗ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೆ ಬಹಳ ಜನ ಸುಮ್ಮನೆ ಓವರ್ ಕೌಂಟರ್ ಮೆಡಿಸಿನ್ ತೊಗೊಂಡು, ಮೆಡಿಕಲಲ್ಲಿ ಮೆಡಿಸಿನ್ ತೊಗೊಂಡು ಅವ್ರದ್ದು ಕಿಡ್ನಿ ಅಥವಾ ಲಿವರ್ಗೆ ಹಾಳಾಗೋ ಸಂಭಾವನೆನೂ ಬರುತ್ತೆ. ಸೊ ಇವತ್ತು ತಜ್ಞ ವೈದ್ಯರು ಇವತ್ತು ಬಂದಿದ್ದಾರೆ. ಅವ್ರು ಸೂಕ್ತ ಸಲಿಗೆ ತಗೊಂಡು ನೀವು ಏನೇನು ಮಾಡಬೇಕು, ಏನು ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ನಿಮ್ದು ಆಕ್ಟಿವಿಟಿ ಮಾಡಬೇಕು, ಯಾವ ರೀತಿ ನಿಮ್ಮ ಬೋನ್ ಮತ್ತು ಜಾಯಿಂಟ್ ಕಾಪಾಡ್ಕೊಳ್ಬೇಕು ಅಂತ ಅವರು ಒಂದು 5 ಮಾತು ಹೇಳ್ತಾರೆ, ಅದನ್ನು ನೀವು ಕೇಳಬೇಕು. ಸೊ ಎಲ್ಲರೂ ಇಲ್ಲಿ ನಮಗೆ ಗ್ರಾಮ ಪಂಚಾಯತದ ಅಧಿಕಾರಿಗಳು, ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಮತ್ತು DSS ತಾಲೂಕಾ ಅಧ್ಯಕ್ಷರು ನನಗೆ ಒಂದು 5 ಮಾತು ಹೇಳಕ್ಕೆ ಅನುಕೂಲ ಮಾಡೋದಕ್ಕಾಗಿ ನಾನು ಅವರಿಗೆ ಧನ್ಯವಾದ सल्लुತ್ತೇನೆ. जय हिंद. नमस्कार, मी डॉक्टर धनश्री मैसलगे. आज आम्ही मैसलगे डर्मावल स्किन केअर क्लिनिक आणि श्री पेन क्लिनिक यांच्याकडून फ्री हेल्थ चेकअप कॅम्प ठेवलेला आहे. तर आमच्या कॅम्पचा हेच उद्देश आहे की जे पण लोक अनडायग्नोज्ड आहेत, बीपी असो, शुगर असो, असं कॅम्प ठेवले तर येतात आणि ॲक्सिडेंटली त्यांना पण माहीत होते की आम्हाला बीपी आहे, शुगर आहे, तर ते फॉलोअपला येतील. तर हे आमचा उद्देश आहे. आणि त्याच्या व्यतिरिक्त आम्ही जनरल चेकअप करणार आहोत. आणि आमची स्पेशालिटी, मी ॲनेस्थेशिया फिनिश करून नंतर फेलोशिप इन पेन मॅनेजमेंट केले आहे. तर मी बघते हेडेक, मायग्रेनचा प्रॉब्लेम, जॉईंट पेन, शोल्डर पेन असो, बॅक पेन, नी पेन धरून हील पेनपर्यंत. आणि पेन हे फक्त जॉईंटमुळे होत नाही, कधी कधी नर्व्समुळे पण होत आहे, न्यूरोपॅथिक पेन. तर लई वेळा आम्ही काय इग्नोर करतो आणि ते लॉंग टर्म जर इग्नोर केलं तर ते क्रॉनिक पेनमध्ये कन्वर्ट होतं, तर नंतर ते कमी होणार नाही. म्हणून तुम्हाला जेव्हा कमी पेन असते तेव्हा तुम्ही दाखवून त्याचं प्रॉपर ट्रीटमेंट घ्या. आणि जॉईंट पेनचे लई काही कारणं असतात, फक्त कॅल्शियम डेफिशियन्सी किंवा व्हिटॅमिन डेफिशियन्सी नाही, जास्त कारणं असतात. मे बी तुम्हाला प्रायर हिस्ट्री ऑफ ट्रॉमा असेल
किंवा न्यूट्रिशनल डेफिशियन्सी असेल, काही असू शकतो, किंवा मजल पेन असेल, टेंडॉन रप्चर असेल, लिगामेंट इंजुरी असेल, मेनी थिंग्स. सो जर तुम्ही प्रॉपर कन्सल्टेशन केला तर आम्हाला माहीत होईल की एक्झॅक्टली कारण काय आहे, तुमचं जॉईंट पेन किंवा मजल पेन किंवा नर्व पेनचं कारण काय, आम्ही फाइंड आउट करून प्रॉपर ट्रीटमेंट देणार आहोत. तर तुम्ही या शिबिरचं होईल तेवढं जास्त उपयोग करून घ्या, हीच आमची विनंती. थँक्यू. ಅದೊಂದು ಇಂಜೆಕ್ಷನ್ ಸ್ಟಾರ್ಟ್ ಮಾಡೋಣ. ಅದನ್ನ ಕಮ್ಮತ್ತವ್ರು ಅದೇ ಡ್ರೈ ಆಗಲ್ಲ, ಈಗ ಹೆಂಗೆ ಒಣಗಾಗ್ತದೆ